ನಿಜ ಹೇಳಬೇಕು ಅಂದರೆ ನನಗೆ ಈ ಹುಡುಗರು ಸಹವಾಸ ಮಾಡೋದ್ರಿಂದ ಕೊನೆ 3 ವರ್ಷದಿಂದ ನನಗೂ 20 ವರ್ಷ ಕಮ್ಮಿ ಆಗ್ಬೋದು. 20 ವರ್ಷ ಕಮ್ಮಿ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ, ಈಗ ಸಾಮಾನ್ಯವಾಗಿ ನಮ್ಮ ಏಜ್ ಜೊತೆ ಇದ್ದರೆ ಏನಾಗುತ್ತೆ ಅಂದರೆ ಬಿ ಪಿ, ಶುಗರು, ಬಿಸ್ನೆಸ್ಸು, ಅವ್ರಿಗೆ ಆ ಕಾಯಿಲೆ ಈ ಕಾಯಿಲೆ, ಆ ವ್ಯಾಪಾರ ಈ ವ್ಯಾಪಾರ, ಆ ಸಿನಿಮಾ ಬಿದ್ದಿದೆ ಈ ಸಿನಿಮಾ ಬಿದ್ದಿದೆ, ಬರೀ ಇದೇ ಮಾತಾಡ್ತೀವಿ. ಇವ್ರ ಜೊತೆ ಇದ್ರೆ ಹಂಗಿಲ್ಲ. ಬನ್ನಿ ಬ್ರೋ ಕಾಫಿ ಕುಡಿಯೋಣ, ಬನ್ನಿ ಬ್ರೋ ಟೀ, ಒಂದು ಸಿಗರೇಟ್ ಹಾಕೋಣ, ಈ ಲೆವೆಲ್ಲೇ ಮಾತು. ಇವ್ರಿಗೆ ಈ ಗುಂಪಲ್ಲಿ ನಾನು ಕೂತಿರ್ತೀನಲ್ಲ, ನಾನೊಬ್ಬ ದೊಡ್ಡವ್ರು ಕೂತಿದ್ದೀನಿ ಅಂತ ಮರ್ತೇ ಬಿಟ್ಟಿರ್ತಾರೆ. ಜನರಲ್ಲ ಮಾತಾಡ್ತಾ ಇರ್ತಾರೆ. ನಾನು ಹಂಗೆ ಹೋಗ್ಬಿಟ್ಟಿದ್ದೀನಿ. ನಮ್ಮ ಮನೇಲಂತೂ ನಮ್ಮ ಶ್ರೀಮತಿ ಏನ್ರಿ ನೀವು ವಯಸ್ಸಿಗೆ ತಕ್ಕಂಗೆ ಆಡ್ರಿ, ಯಾವಾಗಲೂ ಹುಡುಗುತ್ತೆ ಹುಡುಗರು ಥರ ಆಡ್ತಿರಲ್ರಿ ಅನ್ನೋ ಲೆವೆಲ್ವರೆಗೂ ಬಂದ್ಬಿಟ್ಟಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೂ ಒಂದು ಜರ್ನಿ ಎಂಡ್ ಆಗ್ತಾ ಇದೆ. ಒಂಥರ ದುಃಖನೇ. ಯಾಕೆಂದರೆ ಸುಮಾರು 3 ವರ್ಷದಿಂದ ನನ್ನ ನಿಜವಾದ ಸ್ನೇಹಿತರುಗಳೆಲ್ಲ ಬಿಟ್ಟೋಗಿ ಇವರೇ ಎಲ್ಲದಕ್ಕೂ ಹೋಗ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಹತ್ರ ಇವ್ರ ಮುಖ ನೋಡಬೇಕು, ಎಲ್ಲರೂ ಟ್ರಿಪ್ ಹೋಗ್ಬೇಕು ಅಂದ್ರೆ ಇವ್ರ ಜೊತೆ ಹೋಗ್ಬೇಕು, ಯಾವ್ದಾದ್ರು ಸಿನಿಮಾ ಹೋಗ್ಬೇಕು ಅಂದ್ರೆ ಇವ್ರ ಜೊತೆ, ಪಾರ್ಟಿ ಅಂದ್ರೆ ಇವ್ರ ಜೊತೆ. ಕಂಪ್ಲೀಟ್ ನಾನು ಬ್ಯಾಕ್ ಬೆಂಚರ್ ಆಗ್ಬಿಟ್ಟಿದ್ದೀನಿ. ಹೇಳ್ತಾ ಇದ್ರು ಅವರು ನಮ್ಮ ಡೈರೆಕ್ಟ್ರು ಕೇಳಿದ್ರು ಆಡಿಷನ್ ಅಲ್ಲಿ, ನೀವು ಫಸ್ಟ್ ಬೆಂಚರ್ಸ್ ಬ್ಯಾಕ್ ಬೆಂಚರ್ಸ್ ಅಂತ. ಬ್ಯಾಕ್ ಬೆಂಚರ್ಸ್ ಅಂದ ತಕ್ಷಣ ಓಕೆ ಈ ತರ ಹೇಳ್ತಾ ಇದ್ರು ಅಂತ. ಹೇಗೆ ನೀವು ಕೂಡ ಬ್ಯಾಕ್ ಬೆಂಚರ್ಸ್ ಕಾಲೇಜಲ್ಲಿ? ಅದೆಲ್ಲ ಸುಳ್ಳು. ಅವ್ರು ಏನು ಹೇಳ್ತಾರೆ ಯಾವುದು ನಂಬೇಡ್ರಿ. ಯಾಕೆಂದರೆ ಈ ಸಿನಿಮಾಗೆ ನಮಗೆ 22 ವರ್ಷ 21-22 ವರ್ಷ ಹುಡುಗಬೇಕಾಗಿತ್ತು. ಅದಕ್ಕಾಗಿ ನಾನು ಈ ಸಿನಿಮಾ ಮಾಡೋದು ಭಾಳ ಕಷ್ಟದಲ್ಲಿತ್ತು. ಯಾಕಂದರೆ 21-22 ವರ್ಷ ಹುಡುಗರಿಗೆ ಎಕ್ಸ್ಪೀರಿಯನ್ಸ್ ಇರೋದು. ನೀವು ಸಾಮಾನ್ಯ ನೋಡಿ, ಜನರಲ್ ಆಗಿ ಯಾವುದೇ ಕಾಲೇಜ್ ಓರಿಯೆಂಟೆಡ್ ಮಾಡುವಾಗ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ನ ಇವಾಗ ನೀವು 3 ಡೇಟ್ಸ್ಗೆ ಹೋಗಿ, ಕಿರಿಕ್ ಪಾರ್ಟಿಗೆ ಹೋಗಿ 32-33 ವರ್ಷ ಹುಡುಗರು 21-22 ವರ್ಷ ರೋಲ್ ಮಾಡ್ತಾರೆ. ಇವಾಗ ನೀವು ಇದು ಅಮೀರ್ ಖಾನ್ದು 3 ಡೇಟ್ಸ್ಗೆ ಹೋಗಿ, ಅಲ್ಲೂ ಅಷ್ಟೇ ಎಲ್ಲ ದೊಡ್ಡವರು 21-22 ಇಯರ್ಸ್ ರೋಲ್ ಮಾಡ್ತಾರೆ. ಅಂದರೆ ಅವರು ದೊಡ್ಡ ಸೀನಿಯರ್ ಆರ್ಟಿಸ್ಟು, ಅವರು ಏನು ಬೇಕಾದ್ರೆ ಮಾಡಬಲ್ಲರು, ಏನು ಬೇಕಾದ್ರೆ ಆಗುತ್ತೆ. ಇಲ್ಲಿ ಈ ಸಿನಿಮಾದಲ್ಲಿ ನನ್ನೊಂದು ಕನಸಿದೆ ಏನಂದರೆ, ಅದೇ ವಯಸ್ಸು ಹುಡುಗರ ಹತ್ರ ಈ ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡಿಸ್ಬೇಕು. ಇಟ್ ಇಸ್ ವೆರಿ ಚಾಲೆಂಜಿಂಗ್. ನೀವು ಯಾವುದೇ 21-22 ವರ್ಷ ಹುಡುಗರ ಹತ್ರ ಆ ಲೆವೆಲ್ ಆ್ಯಕ್ಟಿಂಗ್ ತೆಗೆದಕ್ಕೆ ಇಂಪಾಸಿಬಲ್. ಇದರ ನನ್ನ ಸ್ನೇಹಿತ ಸಚಿನ್ ಪ್ರಸಾದ್ ಹತ್ರ ಹೇಳಿದೆ, ಇದೊಂಥರ ಒಂದು ಪ್ರಾಜೆಕ್ಟ್ ಇದೆ, ಬಟ್ ಇಟ್ ಈಸ್ ಇಂಪಾಸಿಬಲ್ ಟಾಸ್ಕ್. ಈ ಥರ ಇದೆ ಅಂತ ಹೇಳಿದೆ. ಅದಕ್ಕೆ ಯಾಕೆ ಗೆಳೆಯ, ನಾನು ಅದೇ ವಯಸ್ಸು ಹುಡುಗರನ್ನ ನುರಿತ ಕಲಾವಿದರನ್ನ ಹುಡ್ಕೊಡ್ತೀನಿ ಅಂತೇಳಿ ಸುಮಾರು ಡ್ರಾಮಾ ಕ್ಲಾಸ್ಗಳಿಗೆಲ್ಲ ಇವರು ವಿಷಯ ತಿಳಿಸಿ 700 ಜನ ಆಡಿಷನ್ ಕಳಿಸ್ತಾರೆ. 100 ಜನ ಬ್ಯಾಚ್, ಒಂದು 7 ಟೈಮ್. ಅದರಲ್ಲಿ ಒಂದು 30 ಜನ ಸೆಲೆಕ್ಟ್ ಮಾಡಿದ್ರು. ಆ 30 ಜನಕ್ಕೆ ಮತ್ತು 1 ತಿಂಗಳು ಟ್ರೈನಿಂಗ್ ಕೊಟ್ಟರು. ಅದರಲ್ಲಿ ನನಗೆ ಬೇಕಾಗಿರೋ ಒಂದು 10-15 ಜನನ ಆರಿಸ್ಕೊಡಿ ಅಂತ ಹೇಳಿ. ಹಂಗಾಗಿ ಇವರೆಲ್ಲ ನೀವು ನಿಮ್ಮದು ಸಾಂಗ್ಗಳು ನೋಡಿ, ಟೀಸರ್ ನೋಡಿ, ಇನ್ನು ಅವ್ರು ಮಾತಾಡೋ ಶೈಲಿ ನೋಡಿ, ಯಾರು ನಿಮಗೆ ಇವರು ಹೊಸಬ್ರು ಅನ್ಸಲ್ಲ. ಭಾಳ ಚೆನ್ನಾಗಿ ತಿಳ್ಕೊಂಡ್ರೆ ನೆಟ್ಟರು ಅನ್ಸುತ್ತೆ. ಆ ಹುಡುಗರು ಇದ್ದಿದ್ದರಿಂದಲೇ ಈ ಸಿನಿಮಾ ಈ ಲೆವೆಲ್ಗೆ ಬರೋಕ್ಕೆ ಸಾಧ್ಯ ಆಯಿತು. ನೀವು ಈ ಸಿನಿಮಾ ನೋಡುವಾಗ, ಯಾವುದೇ ಆಡಿಯನ್ಸ್ ನೋಡುವಾಗ, ಒಂದು ಸ್ಕ್ರಿಪ್ಟ್ ವೀಕ್ನೆಸ್ ಹುಡುಕ್ಬೋದು, ಅಥವಾ ಡೈರೆಕ್ಷನಲ್ ವೀಕ್ನೆಸ್ ಹುಡುಕ್ಬೋದು, ಅಥವಾ ಮ್ಯೂಸಿಕಲ್ಲಿ ಇನ್ನೂ ಬೇಕು ಅನ್ನಿಸ್ಬೋದು. ಅದರ ಹುಡುಗರು ಆ್ಯಕ್ಟಿಂಗಲ್ಲಿ ಇನ್ನೂ ಬೇಕು ಅಂತ ಯಾವ ರಿವ್ಯೂ ಮಾಡೋರು ಹೇಳಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ನೀವು ಹೇಳಿದ್ದು ಒಂದು ಪಾಯಿಂಟ್ ನಿಜವಾಗ್ಲೂ ಸತ್ಯ. ಯಾಕಂದರೆ ನಾನು ಇವರಿಗೆ 1 ವರ್ಷ ಆಡಿಷನ್ ಮಾಡಿಸಿ ವರ್ಕ್ಶಾಪ್ ಮಾಡಿದ್ದೆ. ನನ್ನ ಸ್ಕ್ರಿಪ್ಟನ್ನು ಇವ್ರಿಗೆ ಕೊಟ್ಟು, ಸ್ಕ್ರಿಪ್ಟಲ್ಲಿ ಇರೋದು ವಿಷಯ ಮಾತ್ರ ಇರಬೇಕು, ಡೈಲಾಗ್ಗಳು ಯಾವುದೂ ನಾನು ಬರೆದಿರೋದು ಬರಬಾರ್ದು, ನಿಮ್ಮ ಓನ್ ಡೈಲಾಗ್. ಯಾಕಂದರೆ ನಾವು ನಮ್ಮ ಏಜಿಗೆ ತಕ್ಕಂಗೆ ನಾವು ಫೀಲ್ ಮಾಡಿ ಬರೆದಿರ್ತೀವಿ. ಈಗ 22 ವರ್ಷ 4 ಜನ ಕ್ಯಾರೆಕ್ಟರ್ನೂ ನಾನೇ ಫೀಲ್ ಮಾಡಿ ಬರೆದಿರ್ತೀನಿ. ಆ ಹುಡುಗಿರ ಕ್ಯಾರೆಕ್ಟರ್ನೂ ನಾನೇ ಫೀಲ್ ಮಾಡಿ ಬರೆದಿರ್ತೀನಿ. ಇದು ಡೈರೆಕ್ಟರ್ಗಳದ್ದು ಸ್ಕ್ರಿಪ್ಟ್ ಡೈಲಾಗ್ ರೈಟರ್ದು ಕೆಲಸ. ಬಟ್ ನನ್ನ ವಿಷಯದಲ್ಲಿ ಇದು ತಪ್ಪು ಅನಿಸಿತ್ತು. ನಾನೇನೋ ಬರೆದಿದ್ದೀನಿ, ಆಯಿತು, ನಾನು ಸ್ಕ್ರಿಪ್ಟು ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಬರೆದಿದ್ದೀನಿ, ಅದು ಹುಡುಗರು ಅರ್ಥ ಮಾಡಿಸಿದ್ದೀನಿ.
ಇದು ನೀವೇ ಆಗಿ ನಿಮಗೂ ಸ್ವಂತ ಡೈಲಾಗ್ ಬರಬೇಕು. ನಾವು ಶೂಟ್ ಮಾಡುವಾಗ ನಿಮ್ಮ ಹತ್ರ ಸ್ಕ್ರಿಪ್ಟ್ ಇರಲ್ಲ, ನೀವೇ ಮಾತಾಡಬೇಕು. ಆ ಥರ ಹೇಳಿ ಅದಕ್ಕೆ 1 ವರ್ಷ ಪ್ರಾಕ್ಟೀಸ್ ಮಾಡಿಸಿದ್ವಿ. ಆಮೇಲೆ ಎಲ್ಲ ಕ್ಯಾರೆಕ್ಟರ್ಗೂ ಎಲ್ಲರೂ ಪ್ರಾಕ್ಟೀಸ್ ಮಾಡಿಸಿದ್ವಿ. ಯಾಕೆ ಅಂದರೆ ಯಾವ ಕ್ಯಾರೆಕ್ಟರ್ಗೆ ಯಾರ್ಯಾರು ಸೂಟ್ ಆಗ್ತಾರೆ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಳ್ಳೋದು. ಹಾಗಾಗಿ ನೀವು ಹೇಳಿದ್ದು ಸತ್ಯ. ಯಾಕಂದರೆ ಅವರವರು ಈ ಸಿನಿಮಾದಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದರೆ ಅವ್ರು ಹಂಗಂಗೆ ಇರೋದು, ಅವ್ರ ನಿಜ ಜೀವನದಲ್ಲಿ ಅವ್ರ ಲೈಫಲ್ಲಿ ಅವ್ರು ಹಂಗಂಗೆ ಇರೋದು. ಈಗ ಹಳೆಯ ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ ಅವನ್ನ ನೀವು ಈಚೆ ಬಂದು ಅಬ್ಸರ್ವ್ ಮಾಡಿ, ಅವನು ಅಷ್ಟೇ ಮಾತಾಡೋದು, ಅಷ್ಟೇ ಶೈ, ಅಷ್ಟೇ ಇದು, ಅಷ್ಟೇ ಸೌಂಡು. ಈ ಕುಶಾಲ್ ಕ್ಯಾರೆಕ್ಟರ್ ನೋಡಿ, ಅವನು ಯಾವಾಗಲೂ ಹಂಗೆ ಜೋರಾಗಿ ನಗೋದು, ತರಲು ಮಾಡೋದು. ಹಾಗಾಗಿ ಅವರ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಮೋಲ್ಡ್ ಮಾಡ್ಕೊಂಡು ಬಂದಿದ್ವಿ. ಆ ರಿಯಾಲಿಟಿಗೆ ಕನೆಕ್ಟ್ ಆಗ್ತದೆ. ಅದೇ ನಾನು ಬ್ಯಾಕ್ ಬೆಂಚರ್ಸ್ ಒಂದು ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ದೆ, ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಕಷ್ಟ ಆಯಿತು. ಈಗ ಯೂಶುವಲ್ ಆಗಿ ನಾವು ಬ್ಯಾಕ್ ಬೆಂಚರ್ಸ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಬಜೆಟ್ ಇದೆ ಅಂದಾಗ ಹುಡುಕ್ತೀವಿ. ದಿಗಂತು, ಗಣೇಶ್ ಈ ಥರವನ್ನೇ ವಾಪಸ್ 35-40ರಿಂದ 22 ಕರ್ಕೊಂಡ್ಬಂದು ಅವಕ್ಕೆಲ್ಲ ಆ್ಯಕ್ಟಿಂಗ್ ಮಾಡಿಸ್ತೀವಿ. ಬಟ್ ಇದನ್ನು ಮೀರು ಮಾಡಬೇಕು ಅಂತ ಅನಿಸಿತ್ತು. ಆಮೇಲೆ ನೋಡಿ, ಕಾಮಿಡಿ ನಮ್ದು ಇಡೀ ಸಿನಿಮಾ ವಿಜುವಲ್ಸ್ ಕಾಮಿಡಿ ಅನ್ನೋದಿದೆಯಲ್ಲ, ಬರೀಬೋದು, ಫೀಲ್ ಮಾಡ್ಬೋದು. ಬಟ್ ಆರ್ಟಿಸ್ಟು ಅವನು ಸ್ವಂತ ಫೀಲ್ ಮಾಡಿ ಅದಕ್ಕೆ ಜೀವ ತುಂಬಿದ ಮಾತ್ರನೇ ಅದು ಕಾಮಿಡಿ ಅನ್ಸುತ್ತೆ. ಇಲ್ಲ ಅಂದರೆ ಇಟ್ ಈಸ್ ಇಂಪಾಸಿಬಲ್. ಈಗ ನೋಡಿ, ನಮ್ಮ ಕಾಮಿಡಿ ಗ್ರೇಟೆಸ್ಟ್ ಕಾಮಿಡಿ ಆರ್ಟಿಸ್ಟ್ ಇದ್ದಾರೆ, ಸಾಧು ಕೋಕಿಲ ಅವರು, ರಂಗಾಯಣ ಅವರು. ಇವರೆಲ್ಲ ಏನಂದರೆ, ನಾವು ಯಾವುದೇ ಡೈರೆಕ್ಟರ್ಗಳು ಸ್ಕ್ರಿಪ್ಟ್ ಕೊಟ್ಟರೆ ಸುಮ್ಮನೆ ಫೀಲ್ ಮಾಡ್ಕೊಂಡು ತೆಗೆದು ಬಿಸಾಕ್ತಾರೆ ಅಷ್ಟೇ. ಆಮೇಲೆ ಅವ್ರು ಒಳಗಡೆಯಿಂದ ಬರ್ತಾರೆ ನಿಜವಾದ ಆರ್ಟಿಸ್ಟ್. ಅದಕ್ಕೆ ಅವ್ರು ನೋಡಿದ್ರೆ ಸ್ಕ್ರೀನ್ ಬಿದ್ದು ಆಗ್ತಾರೆ. ಇದು ಕಾಮಿಡಿಲಿರೋ ತಾಕತ್ತು. ಹಂಗಾಗಿ ಈ ಸಿನಿಮಾಗೆ ಇವರು ಇಷ್ಟು ವರ್ಕ್ಶಾಪ್ ಮಾಡಿರೋದ್ರಿಂದ ಈಸಿಯಾಗಿ ಕ್ಯಾರಿ ಮಾಡಿದ್ದಾರೆ. ಇದು ನನಗೆ ನೀವು ಯಾಕೆ ಅನ್ನಿಸ್ತು ಈ ಸಿನಿಮಾ ಮಾಡಬೇಕು ಅಂತ ಅಂದಿರಲ್ಲ, ಅನಿಸಿತ್ತು. ಅಲ್ಲ ಮಾಡೋದು ಕಷ್ಟ ಅಂತ ಗೊತ್ತಿತ್ತು. ಬಟ್ ಸುಜೀಂದ್ರ ಅವ್ರ ಸಹಾಯದಿಂದ ಈ ಹುಡುಗರು ಕಾಂಬಿನೇಷನ್ ಸೇರಿದ್ರಿಂದ ಈ ಸಿನಿಮಾ ಆಯಿತು. ಸರ್, ಇವಾಗ ಕಿರಿಕ್ ಪಾರ್ಟಿ ಅನ್ನೋ ಒಳ್ಳೆ ಸಿನಿಮಾ ಬಂದಿದೆ, ಇದೇ ಥರ ಕಾಲೇಜ್ ಕಾನ್ಸೆಪ್ಟ್ ಇಟ್ಕೊಂಡು ಸುಮಾರು ಸಿನಿಮಾಗಳು ಇವಾಗ ಅದೇ ಥರ ನಿಮ್ಮದು ಕೂಡ ಬರ್ತಾ ಇದೆ ಬ್ಯಾಕ್ ಬೆಂಚರ್ಸ್. ಆ ಸಿನಿಮಾ ಹೋಲಿಕೆ ಮಾಡಿದ್ರೆ ಇದರಲ್ಲಿ ಏನು ಡಿಫ್ರೆಂಟ್ ಆಗುತ್ತೆ ನೋಡಿ. ಈಗ ಕಿರಿಕ್ ಪಾರ್ಟಿ ಒಂದು ಲೆಜೆಂಡರಿ ಸಿನಿಮಾ, ಆಮೇಲೆ ಇದು ಒಳ್ಳೆ ಸಕ್ಸಸ್ಫುಲ್ ಮೂವಿ. ಆಮೇಲೆ 3 Idiots ಕಾಲೇಜ್ ಸಿನಿಮಾ ಅಂದರೆ ಇಂಡಿಯಾದಲ್ಲಿ ನಂಬರ್ 1 3 Idiots. ನಾನು ಈ ಸಿನಿಮಾ ಮಾಡೋಕ್ಕೆ ಒಂದು ರಾಜ್ಕುಮಾರ್ ಇರೋದ್ರಿಂದ ನನ್ನ ಗುರುಗಳೇ ಅಂತ ಅನ್ಕೋತೀನಿ, ಅವರು ದ್ರೋಣ ಅನ್ಕೋತೀನಿ ನಿಜವಾಗ್ಲೂ. ಆ ಥರ ಒಂದು ಸಿನಿಮಾ ಇಂಡಿಯನ್ ಹಿಸ್ಟ್ರಿನಲ್ಲೇ ಬರೋದು ಕಷ್ಟ ಇದೆ. ನಾನು ಆ ಸಿನಿಮಾನ ಈ ಸ್ಕ್ರಿಪ್ಟ್ ಮಾಡೋ ಒಂದು 100 ಟೈಮ್ಸ್ ನೋಡಿ 3 Idiots. ನೀವು ಹೇಳಿದ್ರಿ ಈಗ ಕಿರಿಕ್ ಪಾರ್ಟಿ ಆಗಲಿ, ಹಾಸ್ಪಿಟಲ್ ಅದಕ್ಕಿಂತ ನಮ್ಮ ಸಿನಿಮಾ ಹಿಂಗೆ ಡಿಫ್ರೆಂಟ್. ಖಂಡಿತವಾಗ್ಲೂ ಇದು ಡಿಫ್ರೆಂಟ್ ಇದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಸಿನಿಮಾ ನಾವು ಸ್ಕ್ರಿಪ್ಟನ್ನ ಡೆವಲಪ್ ಮಾಡ್ರಪ್ಪ ಅಂತ ಹುಡುಗರಿಗೆ ಸೀನ್ಗಳು ಕೊಟ್ಟರೆ, ಇವರು ಚೂರು ಡೆವಲಪ್ ಮಾಡಿಬಿಟ್ಟು ಕಿರಿಕ್ ಪಟ್ಟಿದೆ ಥರ ಏನು ಮಾಡೋರು. ಕಿರಿಕ್ ಪಟ್ಟಿನಲ್ಲಿ ಇದೆಯಲ್ವ ಅಂದರೆ ಇವರು ಅಷ್ಟೊಂದು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿರೋರು. ಇನ್ನೇನೋ ಒಂದು ಕಾನ್ಸೆಪ್ಟ್ ಅಂದರೆ ಅದನ್ನು ಅಷ್ಟು ಹುಡುಗರು ಥರ ತರೋದು. ಈ ಹುಡುಗರು ಈಗಿನ ಜನ್ರೇಷನ್ ಹುಡುಗರು ಇವರು ಕಿರಿಕ್ ಪಾರ್ಟಿನ ಮತ್ತು ಅಷ್ಟು ಹುಡುಗರು ತುಂಬ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿರ್ತಾರೆ. ಅದು ಅದೇ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಥರ ಇದ್ರೇ ಸಿನಿಮಾ ಚೆನ್ನಾಗಿದೆ ಅನ್ಕೋತಾರೆ. ಖಂಡಿತ ನಿಜ, ಆ ಸಿನಿಮಾಗಳು ಚೆನ್ನಾಗಿದೆ. ಬಟ್ ಅದೇ ಸಿನಿಮಾನ ನಾವು ಮಾಡಿದ್ರೆ ಕಾಮಿಡಿ ಅನ್ಸಲ್ಲ, ನೋಡೋದು ಮಜಾ ಅನ್ಸಲ್ಲ. ನಮ್ಮದೇ ಒಂದು ಪಾತ್ರ ಇರಬೇಕು, ಅದನ್ನು ನೀವು ಹೇಳಿದ್ವಿ. ಹಂಗಾಗಿ ಆ ಜಾನರು ಸಿನಿಮಾ ಆಗಿದ್ರು ಆ ಕಿರಿಕ್ ಪಾರ್ಟಿಗಾಗಲಿ, ಹಾಸ್ಪಿಟಲ್ಗಾಗಲಿ, 3 Idiots ಅಂತ ದೊಡ್ಡ ಸಿನಿಮಾಗಾಗಲಿ ನಮ್ಮ ಸಿನಿಮಾ ಕಂಪ್ಯಾರಿಸನ್. ನಮ್ಮದೊಂದು ಮೋಟಿವೇಶನ್ ಸಿನಿಮಾದಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಕಾಮಿಡಿ ನಗಿಸ್ತಾನೇ ಮಾಡಬೇಕು. ಸಿನಿಮಾದಲ್ಲಿ ದೊಡ್ಡ ಟ್ವಿಸ್ಟ್ ಅಂತ ಅನಿಸಿಲ್ಲ, ಸಿನಿಮಾದಲ್ಲಿ ದೊಡ್ಡ ಸ್ಟೋರಿ ಲೈನ್ ಅಂತೂ ಇಲ್ಲವೇ ಇಲ್ಲ. ಸಿನಿಮಾದಲ್ಲಿ ಪ್ರಾರಂಭದಿಂದ ಅಂತ್ಯದವರೆಗೂ ಕಾಮಿಡಿ ಇದೆ. ಬಿದ್ದು ನಗುವಂಥ ಸೀನ್ಗಳಿದೆ,
ಅವನ ಇಡೀ ಸಿನಿಮಾ ನೀವು ನಕ್ಕೊಂಡು ನೋಡಬೇಕು. ಆ ಟ್ರೀಟ್ಮೆಂಟ್ ಮಾಡಿದ್ದೀವಿ, ಅದಕ್ಕೆ ನಾವು ಒತ್ತು ಕೊಟ್ಟಿದ್ದೀವಿ. ಹಂಗಾಗಿ ಇಲ್ಲಿ ಆ ಸಿನಿಮಾಗಿಂತ ಈ ಸಿನಿಮಾ ಡಿಫ್ರೆಂಟ್ ಅಂತ ಹೇಳಿ. ಈಗ ನೀವು ಹಾಸ್ಟೆಲ್ ಬಗ್ಗೆ ಅದು ಒಂದೇ ಜಾಗದಲ್ಲಿ ಒಂದೇ ದಿನ ಒಂದೇ ಕಾಸ್ಟ್ಯೂಮಲ್ಲಿ ಇಡೀ ಸಿನಿಮಾ ನಡ್ಕೊಂಡು ಈ ಕಿರಿಕ್ ಪಾರ್ಟಿಗೆ ಬನ್ನಿ. ಕಿರಿಕ್ ಪಾರ್ಟಿಗೆ ಬಂದರೆ ಅದು ಜೂನಿಯರ್ಸು ಮತ್ತು ಸೀನಿಯರ್ಸ್ ಆಗ್ತಾರೆ, ಮತ್ತು ಅವರು ಇನ್ನೇನೋ ಅವರು ಒಂದು ಸ್ವಲ್ಪ ಅವ್ರದ್ದು ಇಂಡಿವಿಜುವಲ್ ಲೈಫ್ ಸ್ಟೋರಿ ಅದೆಲ್ಲ ಹೋಗುತ್ತೆ ಸಿನಿಮಾದಲ್ಲಿ. ನಮ್ಗೆ ಆಗಿಲ್ಲ, 1 ಇಯರ್ 6 months ಗ್ಯಾಪಲ್ಲಿ 1 year ಗ್ಯಾಪಲ್ಲಿ ಅವ್ರು ಏನೇನು ಆಗ್ತಾರೆ ಅನ್ನೋದು ಇಡೀ ಸಿನಿಮಾ ಇಡೀ ಕಾಲೇಜಲ್ಲೇ 1 year ಇದು ಫೀಲ್ ಆಗುತ್ತೆ. ಹಾಗಾಗಿ ಅದಕ್ಕೂ ಯಾವುದಕ್ಕೂ ಕಂಪ್ಯಾರಿಸನ್ ಮಾಡಿ 15 ಜನ ಹೊಸಬರನ್ನ ಇಟ್ಕೊಂಡು ಶೂಟ್ ಮಾಡೋದು ನಮಗೆ ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆ. ಇದು ಒಂದು ದೊಡ್ಡ ಚಾಲೆಂಜ್ ಇದು. ಯಾಕೆಂದರೆ ನಮ್ಮ ಬಜೆಟ್ ಕಮ್ಮಿ ಇತ್ತು. ಹೊಸ ಹುಡುಗರ ಮೇಲೆ ಹುಚ್ಚಾಪಟ್ಟೆ ದುಡ್ಡು ಹಾಕ್ತಿದ್ದಾರೆ, ಹುಚ್ಚ ಅಂತಲೇ ಹೇಳ್ತಾ ಇದ್ರು. ಒಂದು ದೊಡ್ಡ ಡೈರೆಕ್ಟರ್ ಇವ್ರು ಕರ್ಕೊಳ್ಳೋದೆ ನಮ್ಮ ಹುಡುಗರು ಬಂದ್ರಪ್ಪ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಲಿ, ಸುಮ್ಮನೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದೆ. ಅವ್ರು ದೊಡ್ಡ ಡೈರೆಕ್ಟರ್ ಕೂತ್ಕೊಂಡಿದ್ವಿ. ಅವ್ರು ಏನು ಸಿನಿಮಾ ಮಾಡ್ತಿದ್ದೀರಿ ಸರ್? ಈ ಥರ ಒಂದು ಬ್ಯಾಕ್ ಬೆಂಚರ್ ಹುಡುಗರು ಸಿನಿಮಾ ಮಾಡ್ತೀವಿ. ಯಾರು ರೀ ಆರ್ಟಿಸ್ಟು? ಸರಿ ಹುಡುಗರು. ನಿಮ್ಗೆ ಯಾವ ತಲೆ ಬುದ್ಧಿ ಇದೆ ಅಂದರೆ ಈ ಹುಡುಗರುಗಳನ್ನ ಇಟ್ಕೊಂಡು ಆ ಬಂಡವಾಳ ಹಾಕ್ಬಿಟ್ಟು ಯಾರಿಗೆ ಬರ್ತಾರೆ ಈಗ ಸಿನಿಮಾ ನೋಡೋಕ್ಕೆ? ಹೊಸ ಹುಡುಗರು ಇಟ್ಕೊಂಡು ಏನಕ್ಕೆ ಮಾಡ್ತೀರಾ? ಇಲ್ಲ ನೀವೇ ದೊಡ್ಡ ಡೈರೆಕ್ಟ್ರಾ? ಇಲ್ಲ ನಿನ್ನ ದೊಡ್ಡ ಬ್ಯಾನರಾ ಇಂಟ್ರೊಡ್ಯೂಸ್ ಮಾಡೋಕ್ಕೆ? ಯಾವುದೋ ಒಂದು ಒಳ್ಳೆ ಆರ್ಟಿಸ್ಟ್ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಚಿಕ್ಕ. ಇವೆಲ್ಲ ನಿಮ್ದು ಹುಚ್ಚು ಪ್ರಯತ್ನ ಅಂತ ಅಂದರು. ಹುಡುಗರುಗಳು ಅಲ್ಲೇ ಮೀಟ್ ಹಾಕೋಬೇಕು. ಓ ಅಷ್ಟೇ, ಈ ಸಿನಿಮಾನೇ ನಡೆಯೋದಿಲ್ಲ, ಇದಾಗೋದಿಲ್ಲ ಅಂತ. ಅವಾಗೆಲ್ಲ ಮುಖ ಸತ್ಯ ಮಾಡ್ಕೊಂಡು ಬಂದರು. ಅನ್ನೋರು ಅಂತಾರೆ, ಅವ್ರು ಹೇಳೋರು ಹೇಳ್ತಾರೆ, ಅವ್ರು ನಮಗೂ ಒಳ್ಳೇದಕ್ಕೆ ಹೇಳ್ತಾರೆ, ನಿಮಗೂ ಒಳ್ಳೇದಕ್ಕೆ ಹೇಳ್ತಾರೆ. ನೀವೇನೋ ತಲೆ ಕೆಡಿಸ್ಕೊಬೇಡಿ, ಈ ಸಿನಿಮಾ ನಾನು ಮಾಡೇ ಮಾಡ್ತೀನಿ. ಇದೊಂದು ಚಾಲೆಂಜಿಂಗ್ ಸಿನಿಮಾ. ಬಟ್ ನೀವು ಈ ಸಿನಿಮಾ ಮಾಡೋದಕ್ಕೆ ನಿಮ್ಮದು ಡೆಡಿಕೇಶನ್ ಮಾಡಬೇಕು. ಯಾಕೆಂದರೆ ನೀವು 1 ವರ್ಷ ವರ್ಕ್ಶಾಪ್ ಮಾಡಿದ್ದೀರಾ. ಆಮೇಲೆ ಇಡೀ ಸಿನಿಮಾ ಶೂಟ್ ಮಾಡ್ತೀವಿ. ಶೂಟ್ ಮಾಡೋದು ಒಂದೊಂದು ಶಾರ್ಟಲ್ಲಿ ಒಂದೊಂದು ಸೀನಲ್ಲಿ 60 ಜನ 70 ಜನ 100 ಜನ ಇರ್ತಾರೆ. ಅಷ್ಟು ಜನ ಕರೆದು ಮೇಕಪ್ ಮಾಡಿ ಕಾಸ್ಟ್ಯೂಮ್ ಹಾಕಿ ಎಲ್ಲ ಮಾಡೋಕ್ಕೆ ಆಗೋದೇ ಇಲ್ಲ. 1-1.5 ತಿಂಗಳಿಗೆ ಮೇಕಪ್ ಪ್ರಾಕ್ಟೀಸ್ ಮಾಡಿಸಿದ್ದೀವಿ, ಟ್ರೈನಿಂಗ್ ಕೊಡಿಸಿದ್ದೀವಿ. 1 ತಿಂಗಳಲ್ಲಿ ಕಾಸ್ಟ್ಯೂಮ್, 1 ದಿನ ಶೂಟಿಂಗ್ ಇದ್ದರೆ ಮೇಡಮ್ 30 ಕಾಸ್ಟ್ಯೂಮ್ 20 ಕಾಸ್ಟ್ಯೂಮ್ ಇರ್ತಿತ್ತು. ಒಂದೊಂದು ಶಾರ್ಟ್ಗೆ 20 ಜನ 15 ಜನ ಇರ್ತಿತ್ತು. ಇವ್ರು ಹೆಂಗೆ ಅಂದರೆ 15 ಕಾಸ್ಟ್ಯೂಮು ಇವ್ರು ಯಾವುದ್ಯಾವುದು ನೋಡಿ. ಶೂಟಿಂಗ್ ಅಂದರೆ ನಿಮ್ಗೆ ಗೊತ್ತಿರಲ್ಲ. ಇವತ್ತು ಇಲ್ಲಿ ಶೂಟ್ ಮಾಡ್ತೀವಿ, ನಾಳೆ ಇನ್ನೊಂದು ಲೊಕೇಶನ್ ಮಾಡ್ತೀವಿ, ಬಟ್ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಇರುತ್ತೆ. ಇವ್ರು 30 ಜನ ಇರೋದ್ರಿಂದ ಅಸಿಸ್ಟೆಂಟ್ಗಳು 10 ಜನ ಇರಬೇಕು. ಆ ಕಂಟಿನ್ಯೂಟಿ ನೋಡ್ಕೊಳ್ಳೋದು, ಫೋಟೋ ಹೊಡ್ಕೊಂಡಿರೋದು ಅದೆಲ್ಲ ಫಾಲೋ ಮಾಡಿದ್ರೆ 10 ಜನ ಇರಬೇಕು. ಮೇಕಪ್ ಮಾಡೋರು 10 ಜನ ಇರಬೇಕು. ಯಾವುದೂ ಇಲ್ಲ, ಕಂಟಿನ್ಯೂಟಿ ನೋಡಲ್ಲ. ಎಲ್ಲ ಇವ್ರಿಗೆ ಅಭ್ಯಾಸ ಆಗ್ಬಿಡ್ತು. ಈ ಸೀನ್ ಆದಮೇಲೆ ಈ ಸೀನು ನೆಕ್ಸ್ಟ್ ಡೇ ಮಾಡಿದ್ರೆ ಓಡೋದು ಕಾಸ್ಟ್ ಮಾಡ್ಕೊಂಡ್ಬಿಡೋದು. ಶೂಟಿಂಗ್ ಹಿಂಗೆ ಬರ್ತಾ ಇದ್ವಿ ಪ್ರತಿದಿನ ಅಂದರೆ ಎಲ್ಲ 2 ಸೂಟ್ ಕೇಸ್ ಇವರೇ ಕ್ಯಾರಿ ಮಾಡೋದು. ಒಂದು ಮೇಕಪ್ದು, ಒಂದು ಡ್ರೆಸ್ಸು, ಒಬ್ಬೊಬ್ರಿಗೆ 60-70 ಡ್ರೆಸ್ಸಸ್ ಇದೆ, ಎಲ್ಲ ಇವರೇ ಕ್ಯಾರಿ ಮಾಡೋದು. ಅದಕ್ಕೆ ದೊಡ್ಡ ಚಾಲೆಂಜಿಂಗ್ ಇದು. ಅದಕ್ಕೆ ಒಂದು 2 months ಪ್ರಾಕ್ಟೀಸ್ ಮಾಡಿಸಿದ್ವಿ. ಆಮೇಲೆ ಯಾವತ್ತು ನಾವು ಶೂಟ್ ಮಾಡಿದ್ದೀವಿ, ಒಂದೇ ದಿನವೂ ಸ್ಕ್ರಿಪ್ಟ್ ಇಟ್ಕೊಂಡಿಲ್ಲ. ಇಡೀ ಸಿನಿಮಾಗೆ ಅಸಿಸ್ಟೆಂಟ್ ಇಲ್ಲ, ಅಸೋಸಿಯೇಟ್ಸ್ ಇಲ್ಲ. ಅಸಿಸ್ಟೆಂಟು, ಅಸೋಸಿಯೇಟ್ಸು, ಮೇಕಪ್ ಮ್ಯಾನು, ಕಾಸ್ಟ್ಯೂಮ್ ಡಿಸೈನರು ಎಲ್ಲ ಈ ಹುಡುಗರೇ. ನಾವು ಸ್ಕ್ರಿಪ್ಟ್ ಇಟ್ಕೊಂಡು ಹೋಗಿಲ್ಲ, ಎಲ್ಲ ಬಯಟ್ ಮಾಡಿಬಿಟ್ಟಿದ್ರು. ಇದೆಲ್ಲ ಇದ್ದಿದ್ದರಿಂದ ಸರಾಗವಾಗಿ ಸಿನಿಮಾ ಶೂಟ್ ಮಾಡೋಕ್ಕೆ ಸಾಧ್ಯ ಅಂತ. ಒಂದು ಒಳ್ಳೆ ತಯಾರಿಯಲ್ಲೇ ಸ್ಟಾರ್ಟ್ ಮಾಡಿದ್ದೀರಾ, ಒಂದು ಒಳ್ಳೆ ವರ್ಕ್ಶಾಪ್ ಕೊಟ್ಟಿದ್ದೀರಾ, ಎಲ್ಲ ಆರ್ಟಿಸ್ಟ್ಗಳಿಗೆ ತುಂಬ ಸಪೋರ್ಟಿವ್ ಆಗಿರೋದು. ಇವಾಗ ಅದೇ ಇರಬೇಕಾದ್ರೆ ಇವಾಗ ನಮ್ಮ ರಿಯಲ್ ಲೈಫಲ್ಲಿ ಏನೋ ಒಂದು ನಡೆದಿರೋ ಇನ್ಸಿಡೆಂಟನ್ನು ಎಸ್ಪೆಷಲಿ ಡೈರೆಕ್ಟರ್ಗಳು ತಮ್ಮ ಲೈಫಲ್ಲಿ ಏನೋ ಅನುಭವಿಸಿರುವಂಥ ಸೀನನ್ನೇ ತಂದಿರ್ತಾರೆ ಕೆಲವೊಂದು ಕಡೆ. ನೀವು ಏನಾದರೂ ಆ ಥರ ಆ್ಯಡ್ ಮಾಡಿದ್ದೀರಾ? ಅಯ್ಯೋ, ಬೇಕಾದಷ್ಟಿದೆ. ಇಡೀ ಸಿನಿಮಾ ಪ್ರಾರಂಭದಿಂದ ಎಂಟವರೆಗೂ ಎಲ್ಲ ನಮ್ಮ ಅನುಭವದಲ್ಲಾಗಿರೋದೆ, ಈ ಹುಡುಗರುಗಳ ಅನುಭವದಲ್ಲಾಗಿರೋದೆ. ಯಾಕೆಂದರೆ ನಾನು ಈ ಸ್ಟೋರಿ ನೋಡೋದು ನನ್ನ ಮಗಳಿದ್ದಾಳೆ, ಅವಳು ಕಾಲೇಜ್ ಹೋಗ್ತಾ ಇದ್ಲು. ಆವಾಗ ಅವಳದು ಎಲ್ಲ ಆಟಗಳು ಮಾಡಿ ಅವಳ ಹತ್ರ ಡಿಸ್ಕಷನ್ ಮಾಡಿ, ಅಪ್ಪ ನಮ್ಮ ಕಾಲೇಜ್ ನಡೆಯೋದೇ ಹಿಂಗೆ, ನೀನು ಹೇಳ್ತಾರೆ ನಮ್ಮ ಕಾಲೇಜಲ್ಲಿ ನಡೆಯೋದು, ಇದೆಲ್ಲ ನಿಂಗೆ ಹೆಂಗೆ ಗೊತ್ತು ಅಂತ ಕೇಳಿದ ಪ್ರಶ್ನೆಗಳು. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ.
ನಮ್ಮ ಮನೇಲಿ ನಾನು ವೈಫಿಲ್ಲ ಹೋಗಿದ್ವಿ. ನನ್ನ ಮಗಳು ಅಪ್ಪ ಮನೆಯಲ್ಲಿ ಒಂದೈದು ಜನ ನಾವು ಪಾರ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಹಾಂ ಆಯಿತು, ನಾನು ಹೇಳ್ತೀವಿ ಒಪ್ಪಲ್ಲ. ನಿಮ್ಮ ಮನೆಯೆಲ್ಲ ಗಲೀಜು ಮಾಡ್ಬಿಟ್ಯಾ, ಹಂಗೆ ಹಿಂಗೆ ಅಂತ ದೊಡ್ಡ ಗಲಾಟೆ ಮಾಡ್ಬಿಟ್ಟು ನಾವು ಸಂಜೆ ಬರೋದ್ರಲ್ಲಿ ಮನೆ ತುಂಬ ಜನ, ಮನೆ ಫುಲ್ಲು ಗಲೀಜು, ಅಮ್ಮ ಮಗಳು ದೊಡ್ಡ ಗಲಾಟೆ. ಇದು ನಮ್ಮ ಸೀನಲ್ಲಿ ಇತ್ತು. ಬಟ್ ಕಣ್ಮುಂದೆ ನೋಡಿದಾಗ ಅದನ್ನು ಇನ್ನೂ ಅದ್ಭುತವಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು. ಈ ಥರದ್ದು ಎಲ್ಲ ಅನುಭವಗಳಿದೆ. ಈ ಅನುಭವಗಳೇ ಇರೋದ್ರಿಂದ ನಿಮಗೆ ಸಿನಿಮಾದ ನೋಡಿದ್ರೆ ಒಳ್ಳೆ ಮಜಾ ಬರುತ್ತೆ. ನಾನು ಕಾಲೇಜ್ಗೆ ಹೋಗಿದ್ದೆ ಈ 3 ವರ್ಷ. ನಿಜ ನಿಜ ಹೇಳಬೇಕಂದ್ರೆ ಇವ್ರ ಜೊತೆ ಇದ್ದಲ್ಲ ಈ 3 ವರ್ಷ, ಇದೇ ನಮ್ಮ ನಿಜವಾದ ಕಾಲೇಜಲ್ಲಿ. ಯಾಕಂದರೆ ಆವಾಗ ನಾನು PUC ಮುಗಿದು ಡಿಗ್ರಿಗೆ ಹೋಗಕ್ಕೆ ಆಗಲಿಲ್ಲ. ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಮು, ಮನೆ ಮೇಂಟೆನೆನ್ಸ್ ಅದಕ್ಕೆ. ಬಟ್ ರಿಯಲ್ ಕಾಲೇಜ್ ಲೈಫ್ ನೋಡಿದ್ದು, ನನ್ನ ಮಗಳೂ ಕಾಲೇಜ್ ಹೋಗ್ತಾ ಇದ್ದು, ನಾನು ಶೂಟಿಂಗು ಮಾಡ್ತಿದ್ದೆ, ಈ ಹುಡುಗರ ಜೊತೆನೇ ಇದ್ದೆ. ಇದೇ ರಿಯಲ್ ಕಾಲೇಜ್ ಲೈಫ್ ನಾನು ನೋಡಿರೋದು ನನ್ನ ಅನುಭವಿಸಿದೆ. ನನಗೂ ವಯಸ್ಸು 19, 20, 21 ಆಗಿತ್ತು ಈ ಹಿಂದೆ 3 ವರ್ಷ. ಈಗ ಮತ್ತೆ ವಾಪಸ್ ನಾನು ನಾರ್ಮಲ್ ಇರ್ತಿದ್ದೀನಿ. ಅರೇಂಜ್ ಆದ್ಮೇಲೆ ಲವ್ ಆಗಿದೆ. ಕಾಲೇಜಲ್ಲಿ ಯಾವ್ದಾದ್ರು ಹುಡುಗಿ ಇಷ್ಟ ಆಗಿ ಅಯ್ಯೋ ಬೇಕಾದಷ್ಟು. ಅದಕ್ಕೆ ಈ ತರ ಸ್ಕ್ರಿಪ್ಟ್ಗಳು ಬರೆಯಕ್ಕೆ ಸಾಧ್ಯ. ನನ್ನ ಮಗಳು ನನಗೆ ರೇಗಿಸ್ತಾ ಇರ್ತಾಳೆ, ನೀನು ಯಾರು ಲವ್ ಮಾಡಿಲ್ವಾ ಅಂತ. ಬೇಕಾದಷ್ಟು ಲವ್ ಮಾಡಿದ್ದೀನಿ. ಹುಡುಗಿರು 8 ಜನಕ್ಕೆ ನಾನು ಪ್ರಪೋಸ್ ಮಾಡಿದ್ದೀನಿ. ನನಗೆ ಹೆಂಗೆ ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡ್ತಿದ್ದೆ ಅಂದರೆ, ಹಲೋ ನಿಮಿಷ ಮಾತಾಡಬೇಕು ಅಂದ್ಬಿಟ್ಟು ನಾನು ಅವಳಿಗೆ ಐ ಲವ್ ಯು ಹೇಳೋಷ್ಟೊತ್ತಲ್ಲಿ ನಾನೇ ವಾಪಸ್ ಬಂದ್ಬಿಟ್ಟಿರ್ತೇನೆ. ಹೇಳೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಸ್ಪೀಡಾಗಿ ವಾಪಸ್ ಬಂದ್ಬಿಡ್ತಾ ಇದೆ. ಅವಳದು ರೆಸ್ಪಾನ್ಸೇ ನೋಡ್ತಿರ್ಲಿಲ್ಲ. ನೆಕ್ಸ್ಟ್ ಡೇ ಅಂತಿದ್ಲು, ನೆಕ್ಸ್ಟ್ ಡೇ ಅಲ್ಲಿ ಕಟ್, ನೆಕ್ಸ್ಟ್ ವರ್ಷ ಹೋಗ್ತಿದ್ದೆ. ಭಯ ಆಗ್ತಾ ಇದ್ದ ಒಂದು ತಿಂಗಳು ನೋಡೋಕ್ಕೆ. ಅದು ಎಲ್ಲರೂ ನೋಡಿ, ಸಿನಿಮಾ ಅಂದರೆ ಎಲ್ಲ ಅನುಭವಗಳೇ ಇರುತ್ತೆ. ಯಾವುದು ಹೊಸದು ಮಾಡಿದ್ರೆ ಅದು ನಿಮಗೆ ನೋಡೋಕ್ಕೂ ಮಜಾ ಕೊಡಲ್ಲ. ಈ ಸಿನಿಮಾದಲ್ಲಿ ನನ್ನ ಸ್ವಂತ ಲವ್ ಅನುಭವಗಳಿಗಿಂತ ಫ್ಯಾಮಿಲಿ ಅನುಭವಗಳು, ನಾನು ನನ್ನ ಹೆಂಡ್ತಿದ್ದು, ಮನೆಯಲ್ಲಿ ಗಂಡ ಹೆಂಡ್ತಿದ್ದು, ಈ ಕೋಳಿ ಜೋಳ ಅಂತ ಹೇಳ್ತಾರಲ್ಲ, ಆ ಥರದ್ದು ಒಂದು ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀನಿ ಸಿನಿಮಾದಲ್ಲಿ. ಅದನ್ನು ಸುಚೇಂದ್ರ ಪ್ರಸಾದ್, ರಮ್ಯಾ ಅಂತ ಮಾಡಿದ್ದಾರೆ. ಅದು ನಿಮಗೆ ಆ ಮೇನ್ ಕ್ಯಾರೆಕ್ಟರ್ ಆರ್ಯ ಅಂತಿದ್ದಾನಲ್ಲ, ಅವ್ರ ಪೇರೆಂಟ್. ಅದು ಎಲ್ಲ ನನ್ನದೇ ಸ್ವಂತದ್ದೇ ಅಂದ್ಕೊಂಡು ನಿಜವಾಗ್ಲೂ ಅದು ಮಜಾ ಕೊಡುತ್ತೆ. ಜುಲೈ 19ಗೆ ನಮ್ಮ ಕನ್ನಡ ಸಿನಿಮಾ ಬ್ಯಾಕ್ ಬೆಂಚರ್ ರಿಲೀಸ್ ಆಗ್ತಿದೆ. ಖಂಡಿತ ನೀವೆಲ್ಲ ಏನು ಮೂಗು ನುಗ್ಗುದಿಂದ ಬರಲ್ಲ. ನಾನು ಹೇಳೋದು ಒಂದೇ, ಯಾರಾದರೂ ನೋಡಿದವರು ಚೆನ್ನಾಗಿದೆ ಸಿನಿಮಾ ಅದ್ಭುತವಾಗಿದೆ ಅಂದ್ರೇ ನೀವು ಬರೋದು. ಇದು ಇಂಡಸ್ಟ್ರಿಯವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ನೀವು ಕೇಳುವಾಗ ಚೆನ್ನಾಗಿದೆ ಅಂದರೆ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ಬಿಟ್ರೆ ನೀವೇ ಲೂಸರ್ಸು. ಯಾಕಂದರೆ 2 ಅವರು ನಿಮ್ಮ ಸೂಪರ್ ಫನ್ನು ನನಗಿಂತ ಡೈರೆಕ್ಟ್ಗಿಂತ ನಮ್ಮ ಹುಡುಗರು ಕೊಡ್ತಾರೆ, ಅಷ್ಟು ಗ್ಯಾರಂಟಿ. ಥ್ಯಾಂಕ್ ಯು.